ಕರ್ನಾಟಕ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಾದಂಥ ನೂತನ ಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಜಿಯವರ ಸಂಪುಟದಲ್ಲಿ ಇವತ್ತು ಬೆಳಗ್ಗೆ ನಮ್ಮ ನಿಷ್ಠಾವಂತ ಕಾರ್ಯಕರ್ತರಿಗಿನ್ನ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿರುವಂಥ ಸಾರಿಗೆ ಮಾಜಿ ಮಂತ್ರಿಗಳಾದಂಥ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಇವತ್ತು ಏನು ಭಾಳ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಅವರನ್ನು ನಮ್ಮ ಡಿ ಕೆ ಶಿವಕುಮಾರ್ ಜಿಯವರು ಮೊದಲೇ ಅವರಿಗೆ ಮಾತು ಕೊಟ್ಟಿದ್ದಂಥ ಡಿ ಕೆ ಶಿವಕುಮಾರ್ ಜಿಯವರು ಮಾತು ಕೊಟ್ಟಿದ್ದರು. ಆ ಮಾತಿನ ಪ್ರಕಾರ ನಡ್ಕೊಂಡಿಲ್ಲ ಅಂತೇಳಿ ಏನು ಇವತ್ತು ಅವರು ರಾಜೀನಾಮೆ ಮಾಡಿದ್ದಾರೆ. ಅವರು ಪಕ್ಷದಲ್ಲೇ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ಪಕ್ಷದಲ್ಲೇ ಇರ್ತಾರಂಥ ನಾಯಕರನ್ನು ಇವತ್ತು ಇಡೀ ಕರ್ನಾಟಕದಲ್ಲಿ ಒಬ್ಬ ಸೀನಿಯರ್ ನಾಯಕರು ಅಂತ ಹೇಳಿದ್ರೆ ಇವತ್ತು ರಾಮಲಿಂಗಾರೆಡ್ಡಿಯವರು. ಅಂಥ ನಾಯಕನನ್ನು ಇವತ್ತು ಏನು ನಮ್ಮ ರಾಹುಲ್ ಜಿಯವರು 1:30 ರಾಹುಲ್ ಜಿಯವರು ಬರ್ತಾಯಿದ್ದಾರೆ. ಎಲ್ಲರೂ ಕೂಡಿಸ್ಕೊಂಡು ಅವರು ಮನವೊಲಿಸಿ ಅವರನ್ನು ನಗರ ಕೋಲಾರ ಬೆಂಗಳೂರು ನಗರ ಸಚಿವರಾಗಿ ಅವರನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ನಮ್ಮ ಇವತ್ತು ಏನು 14 ಜನ ಶಾಸಕರು ಮಂತ್ರಿಗಳು ಮಾಡಿದ್ದಾರೆ. ಇವತ್ತು ಆ ಮಂತ್ರಿಮಂಡಲದಲ್ಲಿ ಕೂಡ ಭಾಳ ಗೊಂದಲವಾಗಿತ್ತು. ಇವತ್ತು ಭಾಳಷ್ಟು ವಿಚಾರಗಳಲ್ಲಿ ಕೂಡ ನಮ್ಮ ರಾಮಲಿಂಗಾರೆಡ್ಡಿಯವರು 8 ಬಾರಿ ಗೆದ್ದಿದ್ರೂ ಈ ಭಾಗದ ನಾಯಕರು ನಮ್ಮ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಇಂದೇ ಕರೆ ಮಾಡಿ. 7 ಬಾರಿ ಗೆದ್ದಿರುವಂಥ ಸಂಸತ್ ಸದಸ್ಯರು ಅವರು ಕೂಡ 7 ಬಾರಿ ಸಂಸತ್ ಸದಸ್ಯರಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿ 4 ಬಾರಿ ಮಂತ್ರಿಯಾಗಿ ಇವತ್ತು ರಾಜ್ಯದಲ್ಲಿ ದೇವನಹಳ್ಳಿ ಕ್ಷೇತ್ರದಲ್ಲ ಶಾಸಕರಾಗಿ ಇವಾಗ ಅವರ ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ 3 ವರ್ಷ ಕಾಲ ಭಾಳ ಹೆಸರುವಾಸಂತ 5 ಗ್ಯಾರಂಟಿಗಳಲ್ಲಿ ಕೂಡ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಅಂಥ ನಾಯಕನನ್ನು ಇವತ್ತು ರಾಮಲಿಂಗಾರೆಡ್ಡಿಯವರಾಗ್ಬೋದು, ಕೆ ಎಚ್ ಮುನಿಯಪ್ಪಾಜಿ ಅವರಾಗ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಕೆ ಎಚ್ ಮುನಿಯಪ್ಪಾಜಿಯವರಿಗೆ ಮತ್ತು ಕೃಷಿ ಇಲಾಖೆ ಎರಡೂ ಕೇಳಿದ್ದಾರೆ. ಯಾಕಂದರೆ ಜನ ಸಂಪರ್ಕದಲ್ಲಿ ಕೂಡ ಅವರು ಬೆಳಗ್ಗೆ ಸಂಜೆ ರಾತ್ರಿ 12 ಗಂಟೆಗೆ ಕೂಡ ಅವರು ಕೆ ಎಚ್ ಮುನಿಯಪ್ಪಾಜಿಯವರು ರಾತ್ರಿ 12 ಗಂಟೆ 1 ಗಂಟೆ ಕೂಡ ಮದುವೆ ಕಾರ್ಯಕರ್ತರ ಕಾರ್ಯಕ್ರಮಗಳಾಗಲಿ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಪ್ರತಿಯೊಂದು ರಾತ್ರಿ ಅದು ಯಾವಾಗ ನಿದ್ದೆ ಮಾಡ್ತಾರೋ ಗೊತ್ತಿಲ್ಲ. ಅಂಥ ನಾಯಕರನ್ನು ಕೂಡ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಜಿಯವರು ನಮ್ಮ ಹೈಕಮಾಂಡಲ್ಲಿ ಏನು ಸುರ್ಜೇವಾಲಾ ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರನ್ನು ತಾವು ಸಮ್ಮುಖದಲ್ಲಿ ಚರ್ಚೆ ಮಾಡಿ ಈ ಇಬ್ಬರು ನಾಯಕರನ್ನು ಬೆಂಗಳೂರು ನಗರ ಮಂತ್ರಿಯಾಗಿ ಮತ್ತು ಕೆ ಎಚ್ ಮುನಿಯಪ್ಪನನ್ನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕೃಷಿ ಇಲಾಖೆ ಈ ಎರಡನ್ನ ಅವ್ರಿಗೆ ಮನವೊಲಿಸಿ. ಯಾಕಂದರೆ 28 ಚುನಾವಣೆಯಲ್ಲಿ ಒಂದು ಭಾಗ ಇವರು, 28 ಚುನಾವಣೆ ದಲಿತರಲ್ಲಿ ಒಂದು ಭಾಗ. ಅಂಥ ನಾಯಕರನ್ನು ನೀವು ಇವತ್ತು ಕೆ ಎಚ್ ಮುನಿಯಪ್ಪಾಜಿಯವರು ಕೂಡ ಭಾಳ ಕಾರ್ಯಕರ್ತನಾಗಿ ಇವತ್ತು ರಾತ್ರಿ ಹಗಲು ದುಡಿತಾರಂಥ ವ್ಯಕ್ತಿ. ಪಕ್ಷವೇ ನನ್ನ ಮನೆ, ಕಾರ್ಯಕರ್ತರೇ ನನ್ನ ದೇವರು ಅಂತ ಪೂಜೆ ಮಾಡ್ತಾರಂಥ ವ್ಯಕ್ತಿಗಳು. ರಾಮಲಿಂಗಾರೆಡ್ಡಿಯವರು ಅಷ್ಟೇ ಪಾಪ ಭಾಳ ಹಿರಿಯರು. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೂಡ ಭಾಳಷ್ಟು ಕೆಲಸಗಳು ಮಾಡ್ಕೊಂಡು ಹೋಗಿದ್ದಾರೆ. ಯುಟಿಕಾದವರು ಅಷ್ಟೇ ಭಾಳ ಕೆಲಸಗಳು ಮಾಡ್ಕೊಂಡು ಹೋಗಿದ್ದಾರೆ. ಅಂಥ ನಾಯಕರನ್ನು ಪಕ್ಷದಲ್ಲಿ ಇವತ್ತು ಯಾಕಂದರೆ ನಗರಾಭಿವೃದ್ಧಿ ಅಲ್ಲಿ ಚುನಾವಣೆಗಳು ಬರುತ್ತಾರೆ, ಎಲ್ಲಿ ಬೆಂಗಳೂರು ನಗರದ ಗ್ರಾಮಾಂತರ ಮತ್ತು ನಗರದಲ್ಲಿ ಚುನಾವಣೆಗಳು ಬರ್ತಾರ ಕಾರಣದಿಂದ ರಾಮಲಿಂಗಾರೆಡ್ಡಿಯವರು ಇವತ್ತು ಆ ಭಾಗದಲ್ಲಿ ನಾಯಕರು. ಆ ಭಾಗದಲ್ಲಿ ನಾಯಕರನ್ನು ಇವತ್ತು ಡಿ ಕೆ ಶಿವಕುಮಾರ್ ಜಿಯವರು ಅದನ್ನೇ ಹೇಳ್ತಾಯಿದ್ರು. ಹೈಕಮಾಂಡಲ್ಲಿ ಏನೋ ಚರ್ಚೆ ನಡೆದಿದೆ ಅಂತೇಳಿ, ಹೈಕಮಾಂಡಲ್ಲಿ ಏನು ಡಿಸೈಡ್ ಆಗಿದೆ ಅದನ್ನು ನಾವು ಮಾಡಿದ್ದೀರಿ ಅಂತೇಳಿ ಹೇಳ್ತಾಯಿದ್ರು. ಅದು ಬೇಡ, ತಾವೇ ಚರ್ಚೆ ಮಾಡಿ ರಾಮಲಿಂಗಾರೆಡ್ಡಿಯವ್ರಿಗೂ ಮತ್ತು ಕೆ ಎಚ್ ಮುನಿಯಪ್ಪನವ್ರಿಗೂ ಒಬ್ಬ ಹಿರಿಯರು, ಆ ಹಿರಿಯರಿಗೆ ಇಬ್ಬರಿಗೂ
ಆ ಸ್ಥಾನಮಾನ ಯಾಕಂದರೆ ಜನ ಇವತ್ತು ಸೋಷಿಯಲ್ ವೆಲ್ಫೇರ್ ಆಫೀಸು, ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಕೂಡ ಅವರು ಇವತ್ತು ಮಹದೇವಪ್ಪನವರು ಭಾಳ ಅದ್ದೂರಿ ಎಲ್ಲ ರೀತಿಗಳ ಕೆಲಸ ಮಾಡಿದ್ದಾರೆ. ಅಂಥ ಇಲಾಖೆಗಳಿಗೆ ಕೊಟ್ಟರೆ 4 ಜನಕ್ಕೆ ಅನುಕೂಲ ಆಗಂಗೆ ವ್ಯವಸ್ಥೆ ಆಗುತ್ತೆ. ಯಾಕಂತ ಹೇಳಿದ್ರೆ KH ಮುನಿಯಪ್ಪ ಅವರು ಯಾವತ್ತು ರಾತ್ರಿ 12 ಗಂಟೆ 1 ಗಂಟೆಗಾಗಲಿ ಅವರು ಒಬ್ಬೊಬ್ಬ ಪ್ರಜೆಗೂ ಒಂದು ಎಲ್ಲ ದಲಿತರಿಗೂ ಕೂಡ ಇವತ್ತು ಇಲಾಖೆ ಕೊಟ್ಟರೆ ನಿಜವಾಗ್ಲೂ ಭಾಳ ಅನುಕೂಲ ಆಗುತ್ತೆ. ಯಾಕಂದರೆ ಇವತ್ತು DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇವತ್ತು ನಮ್ಮ ಪರಮೇಶ್ವರಿ ಅವರು ಡೆಪ್ಟಿ CM ಆಗಿದ್ದಾರೆ. ಅಲ್ಲ, ಇವು ಡಿಮ್ಯಾಂಡ್ ಏನಿಲ್ಲ. ಇವತ್ತು 3 ವರ್ಷ ಕಾಲ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಂತ ಅವ್ರು ಕೇಳ್ತಾ ಇದ್ದಾರೆ. ಆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮೊನ್ನೆ DK ಶಿವಕುಮಾರ್ ಅವ್ರಿಗೂ, ಮೊನ್ನೆ ಸುರ್ಜೇವಾಲಾ ಅವ್ರಿಗೂ, ನಮ್ಮ ವೇಣುಗೋಪಾಲ್ ಅವರವರು, ನಮ್ಮ ಹೈಕಮಾಂಡ್ ಏನಿದೆಯೋ ಹೈಕಮಾಂಡ್ ಎಲ್ರಿಗೂ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಅದು ಕೊಟ್ಟಿಲ್ಲ ಅಂತ ಪ್ರಶ್ನೆ ಇಲ್ಲ, ಮನವೊಲಿಸಿ ಕೊಡ್ತಾರೆ ಅಂತ ನಮಗೆ ಒಂದು ನಂಬಿಕೆ ಇದೆ. ಯಾಕಂದರೆ DK ಶಿವಕುಮಾರ್ ಜಿ ಅವರು ಎಲ್ಲ ಕೊಟ್ಟಿಲ್ಲ ಅಂತ ಪ್ರಶ್ನೆ ಇಲ್ಲ, ಇಲ್ಲಿ ಕೊಡ್ತಾರೆ, ನಮಗೆ ನಂಬಿಕೆ ಇದೆ, ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ.